ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्ठनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಶ್ರಾವಣ ಮಾಸದ ಬಹುಳ ಚತುರ್ದಶಿ ತಿಥಿ ಆದಿತ್ಯವಾಸರ ಸೆಪ್ಟೆಂಬರ್ 1ನೇ ತಾರೀಕು 2024ನೇ ಇಸವಿ. ನಾಳೆ ದಿವಸ ಅಮಾವಾಸ್ಯೆ, ಶ್ರಾವಣ ಅಮಾವಾಸ್ಯೆ. ನಾಳಿದ್ದರಿಂದ ಮಂಗಳವಾರದಿಂದ ಭಾದ್ರಪದ ಮಾಸ ಆರಂಭ. ಮೊದಲರ್ಧ ಶುಕ್ಲ ಪಕ್ಷ, ಉಳಿದರ್ಧ ಪಿತೃಪಕ್ಷ. ಪಿತೃಗಳನ್ನು ಸ್ಮರಿಸಿಕೊಂಡು ಅವರಿಗೆ ಕೃತಜ್ಞತೆ ಸಲ್ಲಿಸುವಂತಹ ಪಕ್ಷ. ಅಂತಹ ಶ್ರೇಷ್ಠವಾದ ಭಾದ್ರಪದ ಮಾಸ ನಾಳಿದ್ದರಿಂದ ಆರಂಭವಾಗಲಿದೆ. ಭಾದ್ರಪದ ತದಿಗೆ ಸ್ವರ್ಣಗೌರಿ ವ್ರತ, ಭಾದ್ರಪದ ಚತುರ್ಥಿ ಗಣೇಶ ಚತುರ್ಥಿ, ವಿನಾಯಕನ ವ್ರತ ಮುಂತಾದಂತಹ ಹಬ್ಬಗಳು ಬರಲಿವೆ. ಇಂದು ಆದಿತ್ಯವಾಸರ ಭಗವಂತನ ನಲ್ನುಡಿ ಶ್ರೀಮದ್ ಭಗವದ್ಗೀತೆಯ 11ನೇ ಅಧ್ಯಾಯದ ಅಧ್ಯಯನ ಮುಂದುವರಿಸೋಣ. ಪ್ರಾರಂಭದಲ್ಲಿ ಒಂದು ಸ್ತೋತ್ರ, ಭಜನೆ ಹಾಗೂ ದ್ವಾದಶ ಅಕ್ಷರಿ ಮಂತ್ರದ ಜಪವನ್ನು ಕೂಡ ಮಾಡು. ಪ್ರಾರಂಭದಲ್ಲಿ ಮುಕುಂದಮಾಲಾ ಸ್ತೋತ್ರಂ, ಇದರ ಕೆಲವು ಶ್ಲೋಕಗಳ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಘುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತಪ್ರಿಯೇತಿ ಭವಲುಂಠನಕೋ ವಿದೇತಿ ನಾಥೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪಿನಂ ಪ್ರತಿಪದಂ ಮುಕುಂದ. ಜಯತು ಜಯತು ದೇವೋ ದೇವಕೀ ನಂದನೋಯಂ
जयतु जयतु कृष्णो वृष्णिवंशप्रदीपः जयतु जयतु मेघश्यामलः कोमलाङ्गः जयतु जयतु पृथ्वी भारनाशो मुकुन्दः मुकुन्दमूर्धा प्रणिपत्ययाचे भवन्तमेकान्तमियन्तमर्थम् अविस्मृतिस्त्वच्चरणारविन्दे भवे भवे मेस्तु भवत्प्रसादात् नाहं वन्दे तव चरणयोः द्वन्द्वमद्वन्द्वहेतोः कुम्भीपाकं कुरुमपि हरे नारकं नापनेतुम् रम्या रामा मृदुतनुलता नन्दनेनापि रन्तुम् भावे भावे हृदय भवने भावयेयं भवन्तम् भावे भावे हृदय भवने भावयेयं भवन्तम् ಶ್ರೀರಾಮನ ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಹೇಳಿಕೊಟ್ಟ ನಂತರ ಪುನರಾವರ್ತನೆ. ರಾಮೋ ರಾಜಮಣಿ ಸದಾ ವಿಜಯತೆ ರಾಮಂ ರಮೇಶಂ ಭಜೆ ರಾಮೇಣಾಭಿಹತಾ ನಿಶಾಚರಚಮು ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಯ ದಾಸೋಸ್ಮ್ಯಹಂ ರಾಮೇ ಚಿತ್ತಲಯಃ ಸದಾ ಭವತು ಮೇ ಓ ರಾಮ ಮಾಂ ಉದ್ಧರ ಓ ರಾಮ ಮಾಂ ಉದ್ಧರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ರಾಮ ನಾಮ ವರಾನನೆ. ಶ್ರೀರಾಮ ನಾಮ ವರಾನನ ಓಂ ನಮ ಇತಿ. ಶ್ರೀರಾಮನ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಜಯ ರಘುನಂದನ ಜಯ ಜಯ ರಾಮ ಜಯ ರಘುನಂದನ ಜಯ ಜಯ ರಾಮ ಜಯ ಜಗಜ್ಜನನಿ ಜಾನಕಿ ರಾಮ. ಜಯ ರಘುನಂದನ ಜಯ ಜಯ ರಾಮ ಜಯ ಜಗಜ್ಜನನಿ ಜಾನಕಿ ರಾಮ. ನವ ನವ ಕೋಮಲ ಮೇಘ ಶ್ಯಾಮ
ನವ ನವ ಕೋಮಲ ಮೇಘ ಶ್ಯಾಮ ಭವಹರಣ ಭದ್ರಾಚಲ ರಾಮ ಭವಹರಣ ಭದ್ರಾಚಲ ರಾಮ ಭಯಹರಣ ಭದ್ರಾಚಲ ರಾಮ ಭಯಹರಣ ಭದ್ರಾಚಲ ರಾಮ ದಶರಥನಂದನ ಹೇ ಪರಂಧಾಮ ದಶರಥನಂದನ ಹೇ ಪರಂಧಾಮ दशमुखमर्दन श्रीरघुरव दशमुखमर्दन श्रीरघुरव राम 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 जय रघुनंदन जय जय राम जय जय राम जय जय राम अयोध्यापति श्री रामचंद्र महाराज की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये हर हर महादेव शंभो। ಎರಡು ನಿಮಿಷ ದ್ವಾದಶ ಅಕ್ಷರಿ ಮಂತ್ರದ ಜಪ. ಕುಳಿತಲ್ಲೇ ನೇರವಾಗಿ ಕುಳಿತುಕೊಳ್ಳಿ.
ಕಣ್ಣುಗಳು ಸಹಜವಾಗಿ ಮುಚ್ಚಿರಲಿ. ಎರಡು ಹಸ್ತಗಳು ಮಂಡಿಗಳ ಮೇಲೆ ಮುದ್ರೆಯ ಸ್ಥಿತಿಯಲ್ಲಿ ಇರಲಿ. ಚಿನ್ಮುದ್ರಾ ಅಥವಾ ಜ್ಞಾನ ಮುದ್ರದ ಸ್ಥಿತಿಯಲ್ಲಿ ಹಸ್ತಗಳು ಮಂಡಿಗಳ ಮೇಲೆ ಇರಲಿ. ಉಸಿರಾಟದ ಗಮನ, ಶ್ವಾಸಕ್ರಿಯೆ ನಿಧಾನವಾಗಿ ಸಾಗಲಿ. ಯಾವುದೇ ಅವಸರ, ಆತುರ, ಆತಂಕ ಇಲ್ಲದಿರಲಿ. ಪ್ರತಿಯೊಂದು ಶ್ವಾಸವು ಸುದೀರ್ಘವಾಗಿರಲಿ, ಗಾಢವಾಗಿರಲಿ, ನಿಧಾನವಾಗಿರಲಿ. ಕಣ್ಣುಗಳು ಸಹಜವಾಗಿ ಮುಚ್ಚಿವೆ. ಭ್ರೂಮಧ್ಯದಲ್ಲಿ ಆಜ್ಞಾಚಕ್ರದ ಸ್ಥಾನದಲ್ಲಿ ಒಂದು ದಿವ್ಯವಾದ ಪ್ರಭೆ, ದೇದೀಪ್ಯಮಾನವಾಗಿ ಬೆಳಗುತ್ತಿರುವ ಜ್ಯೋತಿಯ ದರ್ಶನ. ಆ ಜ್ಯೋತಿಯನ್ನು ತಲ್ಲೀನತೆಯಿಂದ, ತನ್ಮಯತೆಯಿಂದ, ಏಕಾಗ್ರ ಚಿತ್ತದಿಂದ ವೀಕ್ಷಿಸುತ್ತಾ ದ್ವಾದಶ ಅಕ್ಷರಿ ಮಂತ್ರದ ಜಪ. ಭಕ್ತ ಧ್ರುವ ನಾರದ ಮುನಿಗಳ ಉಪದೇಶದಂತೆ ಮಾಡಿದಂತಹ ಜಪ ದ್ವಾದಶ ಅಕ್ಷರಿ ಮಂತ್ರದ ಜಪ. ಭಕ್ತ ಧ್ರುವ ನಾರಾಯಣನನ್ನು ಒಲಿಸಿಕೊಂಡ ಬಗೆ ಈ ಮಂತ್ರದ ಜಪದಿಂದ ಹೇಳಿಕೊಡ್ತೇವೆ. ಪುನರಾವರ್ತಿಸಿರಿ. ಜ್ಯೋತಿಯ ದರ್ಶನ ನಿರಂತರವಾಗಿ ಸಾಗುತ್ತಿರಲಿ. 2 ನಿಮಿಷ ದ್ವಾದಶ ಅಕ್ಷರಿ ಮಂತ್ರದ ಜಪ. ಓಂ ನಮೋ ಭಗವತೆ ವಾಸುದೇವಾಯ. 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 ವೀಕ್ಷಿಸುತ್ತಿರುವ ಜ್ಯೋತಿಯನ್ನು ಅದೇ ಸ್ಥಾನದಲ್ಲಿ ವಿಲೀನ ಮಾಡಿಕೊಳ್ಳಿ, ಲಯ ಮಾಡಿಕೊಳ್ಳಿ. ಕಣ್ಣುಗಳನ್ನು ತೆರೆಯುವ ಮುನ್ನ 2 ಹಸ್ತಗಳನ್ನು ರಭಸವಾಗಿ ಉಜ್ಜಿಕೊಳ್ಳಿ. ಹಸ್ತಗಳ ಮಧ್ಯದಲ್ಲಿ ಶಾಖವನ್ನು ಉತ್ಪಾದಿಸಿಕೊಂಡು ಆ ಶಾಖವನ್ನು ಮುಚ್ಚಿರುವ ಕಣ್ಣುಗಳ ಮೇಲೆ ಹಿತವಾಗಿ ನೇವರಿಸಿರಿ. ಮನನಿಷ್ಠಾರ್ಥದ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ನಿಧಾನವಾಗಿ ಕೈಗಳು ಕೆಳಗೆ, ಕಣ್ಣುಗಳನ್ನು ತೆರೆಯಿರಿ. ಹರಿಯೋ
ಪರಮಶ್ರೇಷ್ಠವಾದಂತಹ ವಾಸರ ಆದಿತ್ಯವಾಸರ. ಅಂತಹ ಶ್ರೇಷ್ಠವಾದ ಈ ಭಾನುವಾರದ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತಾ ಅಧ್ಯಯನವನ್ನು ಮಾಡಲಿದ್ದೇವೆ. ಪ್ರಾರಂಭದಲ್ಲಿ ಏಕಾದಶೋಧ್ಯಾಯದ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮ ಪವಿತ್ರವಾದ ಗ್ರಂಥವನ್ನು ಮುಂದಿಟ್ಟುಕೊಂಡಿರಿ. 11ನೇ ಅಧ್ಯಾಯ 26ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. 26ನೇ ಶ್ಲೋಕದಿಂದ 32ನೆಯ ಶ್ಲೋಕದವರೆಗೆ, 26ರಿಂದ 32 7 ಶ್ಲೋಕಗಳ ಪಾರಾಯಣ ಒಟ್ಟಿಗೆ ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಏಕಾದಶೋಧ್ಯಾಯಃ ವಿಶ್ವರೂಪದರ್ಶನಯೋಗಃ. ಅರ್ಜುನ ಉವಾಚ ಅಮೀ ಚ ತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸ್ತೋತಪುತ್ರಸ್ತಥಾಸೋ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ ಯಥಾ ನದೀನಾಂ ಬಹವೋಂಬುವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧವೇಗಾಃ ಲೇಲಿಹ್ಯಸೇಗ್ರಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತೆ ವಿಷ್ಣೋ ಆಖ್ಯಾಹಿ ಮೇ ಕೋ ಭವಾನುಗ್ರರೂಪಃ ನಮೋऽस्तु ते देववर प्रसीद विज्ञातुमिच्छामि भवन्तमाद्यं न हि प्रजानामि तव प्रवृत्तिम्। श्रीभगवानुवाच कालोऽस्मि लोकक्षयकृत् प्रवृद्धः लोकान् समाहर्तुमिह प्रवृत्तः ऋतेऽपि त्वा न भविष्यन्ति सर्वे एव स्थिताः प्रत्यनीकेषु योधाः। ॐ शान्तिः शान्तिः शान्तिः। हरिः ॐ। श्रीगुरुभ्यो नमः। हरिः श्रीगुरुभ्यो नमः। ಏಕಾದಶೋಧ್ಯಾಯ. ಇಡೀ ಬ್ರಹ್ಮಾಂಡವೇ ಭಗವಂತನೊಬ್ಬನಲ್ಲಿ ದರ್ಶಿಸುವುದೇ ವಿಶ್ವರೂಪ ದರ್ಶನ. ಆಲ್ ಇನ್ ಒನ್ ಇನ್ ಆಲ್ ವಿಭೂತಿ ಯೋಗ. ಆಲ್ ಇನ್ ಒನ್ ವಿಶ್ವರೂಪ ದರ್ಶನ ಯೋಗ. ಅರ್ಜುನನ ಶಂಕೆ ಸಂಶಯ ದೂರವಾಗ್ತಾ ಇದೆ. ನಮ್ಮ ಪಕ್ಷ ಗೆಲ್ಲುತ್ತದೋ ಅಥವಾ ನಮ್ಮ ವಿರೋಧ ಪಕ್ಷದವರು ನಮ್ಮನ್ನು ಗೆಲ್ಲುವರೋ ಅನ್ನುವಂತಹ ಸಂಶಯಕ್ಕೆ ಭಗವಂತನ ಉತ್ತರ
ನೋಡಪ್ಪ, ಎಲ್ಲರೂ ನನ್ನಲ್ಲೇ ಇದ್ದಾರೆ. ನನ್ನಲ್ಲಿ ಯಾವ ಭೇದವೂ ಇಲ್ಲ. ಹೇ ಧನಂಜಯ, ಅರ್ಜುನ, ನಿನ್ನನ್ನು ನೀನೇ ನೋಡು ನನ್ನಲ್ಲಿ. ನನ್ನ ಸ್ವರೂಪವೇ ನೀನು, ನನ್ನ ವಿಭೂತಿಯೇ ನೀನು ಅರ್ಜುನ. ನಿನ್ನನ್ನೂ ಕೂಡ ನನ್ನಲ್ಲಿ ನೋಡು. ಹಾಗೆ ನಿನ್ನ ಶತ್ರು ಪಕ್ಷದವರಿದ್ದಾರಲ್ಲ, ದ್ರೋಣ, ಭೀಷ್ಮ, ದುರ್ಯೋಧನಾದಿಗಳು, ಅವರನ್ನೂ ನೋಡು, ನನ್ನಲ್ಲೇ ಇದ್ದಾರೆ. ಭೇದವೇ ಇಲ್ಲ, ಯಾರು ಬೇರೆ ಬೇರೆ ಅನ್ನುವುದೇ ಇಲ್ಲ. ನಾವೆಲ್ಲರೂ ಕೂಡ ಭಗವಂತನ ಪ್ರಜೆಗಳು, ಭಗವಂತನ ಮಕ್ಕಳು. ಆ ಆದಿ ಪುರುಷನಿಂದಲೇ ನಮ್ಮೆಲ್ಲರ ಅಸ್ತಿತ್ವ. ನಾವೆಲ್ಲರೂ ಕೂಡ ಬಾಂಧವರು, ಬಂಧುಗಳು. ಯಸ್ಯ ಉದರಂ ಅಂತರಂ ಕುರುತೆ ತಸ್ಯ ಭಯಂ ಭವತಿ. ಉಪನಿಷತ್ತಿನ ವಾಕ್ಯ. ಶಾಸ್ತ್ರ ಹೇಳುತ್ತೆ, ನಾವು ಎಲ್ಲಿ ಭೇದವನ್ನು ಮಾಡಿಕೊಳ್ಳುತ್ತೇವೆ, ಸ್ವಲ್ಪವಾದರೂ ಅಂತರವನ್ನು ಇಟ್ಕೊಳ್ತೇವೆ, ಮಾನಸಿಕವಾಗಿಯಾದರೂ ಸರಿ, ಅಂತರವಿದ್ದರೆ ಅಲ್ಲಿ ಭಯ ಇರುತ್ತೆ. ಯಾವಾಗ ನಾವು ಸಂಪೂರ್ಣ ಭಗವಂತನಿಗೆ ಶರಣಾಗಿ ಅಭೇದ ದೃಷ್ಟಿಯನ್ನು ಇಟ್ಟುಕೊಂಡಿರ್ತೇವೆ, ಕಿಂಚಿತ್ತು ಭಯವಿರುವುದಿಲ್ಲ. ನಮಗೆ ಯಾವ ಭಯವೂ ಇರುವುದಿಲ್ಲ, ಯಾರ ಭಯವೂ ಇರುವುದಿಲ್ಲ. ನಿರ್ಭಯತ್ವ ಅಭಯತ್ವ ಪ್ರಾಪ್ನೋತಿ. ಹಾಗೆಯೇ ವಿಶ್ವರೂಪ ದರ್ಶನವನ್ನು ಮಾಡಿದಾಗ, ಎಲ್ಲವೂ ಭಗವಂತನಲ್ಲೇ ಇರುವಾಗ, ಯಾಕೆ ನಮ್ಮ ಈ ಚಿಕ್ಕ ಭೇದಗಳು? ಹೌದಲ್ಲ? ಯಾವುದೋ ಒಂದು ಆ ಸಣ್ಣ ಕಲಾಪಗಳು, ವ್ಯಾಜ್ಯಗಳು, ಎಷ್ಟು ಹೋರಾಟ, ಎಷ್ಟು ಹಾರಾಟ, ಎಷ್ಟು ಚೀರಾಟ, ಎಷ್ಟು ಕೂಗಾಟ, ಎಲ್ಲವೂ ಒಂದು ದಿವಸ ಸ್ತಬ್ಧವಾಗುವುದು, ಇಲ್ಲವಾಗುವುದು, ಮೌನವಾಗುವುದು. ಎಲ್ಲವೂ ಭಗವಂತನಲ್ಲೇ ಲಯಗೊಳ್ಳುವುದು. ಹೌದಲ್ಲ? ನಾವೆಲ್ಲರೂ ಕೂಡ ಅಧ್ಯಾತ್ಮ ಸಾಧಕರು. ಸದಾ ಈ ವಿಚಾರವನ್ನು ಚಿಂತಿಸಬೇಕು. ಶಾಸ್ತ್ರ ವಿಚಾರವನ್ನು ಏನ್ ಹೇಳುತ್ತೆ? ಮಯ್ಯೇವ ಸಕಲಂ ಜಾತಂ ಮಯಿ ಸರ್ವಂ ಪ್ರತಿಷ್ಠಿತಂ ಮಯಿ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಹಂ. ಕೈವಲ್ಯೋಪನಿಷತ್ತು, ಅದರಲ್ಲಿ ಬರುವಂತಹ ಶ್ಲೋಕ ಇದು. ಮಯ್ಯೇವ ಸಕಲಂ ಜಾತಂ, ನನ್ನಿಂದಲೇ ಎಲ್ಲವೂ ಹುಟ್ಟಿದೆ. ಮೈ ಸರ್ವಂ ಪ್ರತಿಷ್ಠಿತಂ, ನನ್ನಲ್ಲೇ ಎಲ್ಲವನ್ನು ಕೂಡ ಸತ್ಯತ್ವವನ್ನು ಕೊಟ್ಟು ಸ್ಥಿತಿಯಲ್ಲಿ ಇಟ್ಟುಕೊಂಡಿರ್ತೇನೆ. ಮೈ ಸರ್ವಂ ಲಯಯ್ಯಾತಿ, ಪುನಃ ನನ್ನಲ್ಲಿ ಎಲ್ಲವೂ ಕೂಡ ಲಯಗೊಳ್ಳುವುದು, ಕೊನೆಗೊಳ್ಳುವುದು, ಇಲ್ಲವಾಗುವುದು, ನಾಶವಾಗುವುದು. ತತ್ ಬ್ರಹ್ಮ ಅದ್ವಯಂ ಅಸ್ಮಿ ಅಹಂ. ಅಂತಹ ಅದ್ವಯ ಸ್ವರೂಪನಾದ ಭಗವಂತನ ಆತ್ಮಸ್ವರೂಪ ನನ್ನದು. ನೋಡಿ ಎಂತಹ ಚಿಂತನೆ. ಶ್ರೀರಾಮಚಂದ್ರ ಪ್ರಭು ಒಮ್ಮೆ ಆಂಜನೇಯನಿಗೆ ಪ್ರಶ್ನೆ ಮಾಡ್ತಾರೆ, ಏ ಹನುಮಂತ, ನನಗೂ ನಿನಗೂ ಏನಪ್ಪ ಸಂಬಂಧ? ನಾನು ನೀನು ಹೇಗೆ ಸಂಬಂಧಿಕರು? ಆಂಜನೇಯ ಅತ್ಯಂತ ಕುಶಲವಾಗ್ಮಿ, ವಾಕ್ಪಟುತ್ವವನ್ನು ಹೊಂದಿರುವಂಥವನು ಆಂಜನೇಯನು. ಸಂಸ್ಕೃತಜ್ಞ, ಸಂಸ್ಕೃತ ವ್ಯಾಕರಣವನ್ನು ಆಳವಾಗಿ ತಿಳಿದುಕೊಂಡಿರುವವನು ಆಂಜನೇಯ. ಅಂಜನಾಪುತ್ರ, ಅಂಜನಾಸುತ, ಕೇಸರೀಸುತ, ವಾಯುಪುತ್ರ,
ಪವನ ತನಯ ಉತ್ತರ ಕೊಡ್ತಾನೆ. ಹೇ ರಾಮ, ನನಗೂ ನಿನಗೂ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ನನ್ನ ದೃಷ್ಟಿಕೋನ ಶರೀರದಲ್ಲಿದ್ದಾಗ ದೇಹ ಬುದ್ಧಿಯ, ಈ ದೇಹ ನಾನು ಅನ್ನುವಂತಹ ದೃಷ್ಟಿಕೋನದಿಂದ ನೋಡಿದಾಗ ನಾನು ನಿನ್ನ ದಾಸ, ನೀನು ಪ್ರಭು, ನೀನು ಮಹಾರಾಜ, ನಾನು ನಿನ್ನ ದಾಸ. ಯಾವಾಗ? ದೇಹ ಬುದ್ಧ್ಯಾ ಅಹಂ ತವ ದಾಸ, ತವ ದಾಸೋಹಂ, ನಿನ್ನ ದಾಸನು ನಾನು ಶರೀರದ ದೃಷ್ಟಿಕೋನದಿಂದ ನೋಡಿದಾಗ. ಜೀವಬುದ್ಧಿಯ ತ್ವದಂಶಕಃ, ಜೀವಬುದ್ಧಿಯಿಂದ ನೋಡಿದಾಗ ನಾನು ನಿನ್ನ ಅಂಶವೇ, ಬೇರೆ ಅಲ್ಲ. ನೀನು ಸೂರ್ಯನಾಗಿದ್ದರೆ ನಾನು ನಿನ್ನ ಕಿರಣ, ನೀನು ಬೆಂಕಿಯಾಗಿದ್ದರೆ ನಾನು ಒಂದು ಕಿಡಿ, ನಾನು ಒಂದು ಕಿಚ್ಚು. ಜೀವಬುದ್ಧ್ಯ ತ್ವದಂಶಕಃ, ಜೀವಬುದ್ಧಿಯಿಂದ, ನನ್ನ ದೃಷ್ಟಿಕೋನದಿಂದ ಜೀವಬುದ್ಧಿ ಇದ್ದರೆ ನಾನು ನಿನ್ನ ಅಂಶ. ಆದರೆ ಆತ್ಮಬುದ್ಧಿಯ ತವೈವಾಹಂ, ನಾನು ಆತ್ಮಸ್ವರೂಪದ ದೃಷ್ಟಿಕೋನದಿಂದ ನೋಡಿದಾಗ ನನಗೂ ನಿನಗೂ ಯಾವ ಭೇದ ಇಲ್ಲ. ತವೈವಾಹಂ, ನೀನೇ ನಾನು, ನಾನೇ ನೀನು. ನೋಡಿ ಹೇಗಿದೆ ಆಂಜನೇಯನ ಸ್ಪಷ್ಟವಾದ ಉತ್ತರ. ರಾಮನಿಗೂ ಭಗವಂತ, ಆಂಜನೇಯ ಭಕ್ತನಿಗೂ ಇರುವಂತಹ ಸಂಬಂಧ, ಭಗವಂತ ಭಕ್ತನಿರುವಂತಹ ಸಂಬಂಧ ನೋಡಿ. ದೇಹ ಬುದ್ಧಿಯಿಂದ ನೋಡಿದ್ರೆ ನಾನು ಭಗವಂತನ ದಾಸ, ಜೀವಬುದ್ಧಿಯಿಂದ ನೋಡಿದ್ರೆ ನಾನು ಪರಮಾತ್ಮನ ಅಂಶವೇ. ಆತ್ಮಬುದ್ಧಿಯಿಂದ ನೋಡಿದಾಗ ನನಗೂ ಭಗವಂತನಿಗೂ ಯಾವ ಭೇದವಿಲ್ಲ. ನಾನೇ ಅವನು, ಅವರೇ ನಾನು. ತತ್ವಂ ಅಸಿ. ವಿಚಾರ ಮಾಡಿ. ವಿಶ್ವರೂಪ ದರ್ಶನವನ್ನು ನೋಡಿದಾಗ ವಿಶ್ವರೂಪ ಬೇರೆ, ನಾನು ಬೇರೆ ಅಲ್ಲ. ಆ ವಿಶ್ವರೂಪದಲ್ಲಿಯೇ ನಾನು ಕೂಡ ಅಡಕವಾಗಿದ್ದೇನೆ. ನೋಡಿ ಎಂತಹ ದೃಷ್ಟಿಕೋನ, ಎಷ್ಟು ವಿಸ್ತಾರವಾಗಬೇಕು ನಮ್ಮ ಆಂತರ್ಯ, ಹೌದಲ್ಲ? ಆದ್ರಿಂದ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ, ಅಭಯವನ್ನು ಕೊಡ್ತಾ ಇದ್ದಾನೆ ಅರ್ಜುನನಿಗೆ. ನೋಡಪ್ಪ, ಸತ್ಯ ದರ್ಶನ ಮಾಡಿಕೋ, ಭವಿಷ್ಯವನ್ನು ಸ್ಪಷ್ಟವಾಗಿ ತಿಳಿದುಕೋ. ಎಲ್ಲರನ್ನು ಕೂಡ ನಾನು ಆಗಲೇ ನಾಶ ಮಾಡಿಬಿಟ್ಟಿದ್ದೇನೆ. ನಮಗೂ ನಿಮಗೂ ಕೂಡ DOD, ಆಲ್ರೆಡಿ ಡಿಸೈಡೆಡ್, ಫಿಕ್ಸ್ಡ್. DOD ನಿಮಗೆ ಗೊತ್ತೇ ಇದೆ. DOB ಡೇಟ್ ಆಫ್ ಬರ್ತ್, DOD ನೀವೇ ತಿಳಿದುಕೊಳ್ಳಿ. ಇಟ್ಸ್ ಆಲ್ರೆಡಿ ಫಿಕ್ಸ್ಡ್, ಆಗ ನಿಶ್ಚಯ ಆಗೋಗಿದೆ. ನಮಗೆ ನಿಮಗೆ ತಿಳಿದಿಲ್ಲ, ಅದೃಷ್ಟವಶಾತ್ ಒಳ್ಳೆಯದು. ತಿಳಿದುಕೊಂಡ್ಬಿಟ್ಟಿದ್ರೆ ಇನ್ನು ಏನೇನು ಮಾಡ್ಬಿಡ್ತಾ ಇದ್ವು. ಸದ್ಯ ತಿಳಿದಿಲ್ಲ, ಉತ್ತಮ. ಭಗವಂತನಲ್ಲಿ ಎಲ್ಲವೂ ಕೂಡ ಲಯವಾಗಲಿದೆ. ನೋಡಿ 33ನೆಯ ಶ್ಲೋಕ 2 ಬಾರಿ ಪಾರಾಯಣ ಒಟ್ಟಿ. ಶ್ರೀ ಭಗವಾನುವಾಚ ತಸ್ಮಾತ್ ತ್ವಮುತ್ತಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೈತೆ ನಿಹತಾಃ ಪೂರ್ವಮೇವ ನಿಮಿತ್ತಮಾತ್ರಂ ಭವ ಸವ್ಯಸಾಚಿನ್. ಪದವಿಭಾಗಗಳನ್ನು ನೋಡಿಕೊಳ್ಳಿ.
ತಸ್ಮಾತ್ ತ್ವಂ ಉತ್ತಿಷ್ಠ ಯಶಃ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯಾ ಏವ ಏತೆ ನಿಹತಾಃ ಪೂರ್ವಂ ಏವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಇಲ್ಲಿ ಅರ್ಜುನನನ್ನು ಸಂಬೋಧಿಸಿದ ಪದ ಹೇ ಸವ್ಯಸಾಚಿನ್. ಏನು ಸವ್ಯಸಾಚಿನ್ ಅಂದ್ರೆ ಅರ್ಥ? ಎರಡೂ ಕೈಗಳಿಂದಲೂ ಸಹ ಬಾಣ ಪ್ರಯೋಗದ ಅಭ್ಯಾಸವಿದ್ದುದರಿಂದ ಅರ್ಜುನನ ಹೆಸರು ಸವ್ಯಸಾಚಿ ಎಂದಾಯಿತು. ಏನದು ಎರಡೂ ಕೈಗಳಿಂದಲೂ ಸಹ ಅಂತಂದ್ರೆ ಅರ್ಥ ಏನು? ಬಿಲ್ಲು ಬಾಣ ಪ್ರಯೋಗ ಮಾಡಬೇಕಾದ್ರೆ ಎರಡು ಕೈಗಳಿಂದಲೂ ಪ್ರಯೋಗ ಮಾಡಲೇಬೇಕು, ಹೌದಲ್ಲ? ಆದ್ರೆ ಸವ್ಯಸಾಚಿ ಅಂದ್ರೆ ಅರ್ಥ ಏನು? ಸವ್ಯಸಾಚಿ ಅಂತಂದ್ರೆ ನೋಡಿ, ನಮ್ಮ ಮನುಷ್ಯರ ಪಂಗಡಗಳಲ್ಲಿ ಕೆಲವರು ಎಡಚರು, ಎಲ್ಲ ಎಡಗೈಯಿಂದನೇ ಮಾಡ್ತಾರ. ಬರೆಯೋದು ಎಡಗೈಯಿಂದ, ಇಲ್ಲೊಂದು ಸಹಿ ಮಾಡಿ ತಕ್ಷಣ ಪೆನ್ ತಗೊಳ್ತಾರೆ, ಎಡಗೈಯಿಂದ ಸಹಿ ಮಾಡ್ತಾರೆ. ಏನಾದ್ರೂ ಒಂದು ಹಿಡ್ಕೊಳ್ಬೇಕು, ಸ್ವಲ್ಪ ಹಿಡ್ಕೊಳ್ತೀರಾ, ಇದನ್ನ ಭಾರ ಇದೆ ಕೊಡಿ, ಮೊದಲು ಎಡಗೈಯೇ ಕೊಡ್ತಾರ. ಎಡಗೈಲಿ ಯಾಕೆ? ಅವರಿಗೆ ಎಡಗೈಯಲ್ಲಿರುವಷ್ಟು ಪ್ರಾಧಾನ್ಯತೆ ಬಲಗೈಯಲ್ಲಿ ಇಲ್ಲ. ಎಡಚರು ಅಂತ, ಲೆಫ್ಟಿಸ್ಟ್ ಅಂತ ಹೇಳ್ತೀವಿ ನಾವು. ಈಸ್ ಎ ಲೆಫ್ಟಿ. ಯಾಕೆ? ಎಲ್ಲ ಎಡಗೈಯಿಂದನೇ ಮಾಡ್ತಾನ. ಕೆಲವರಿಗೆ ಎಡಭಾಗದಲ್ಲಿ ಬಲ ಜಾಸ್ತಿ ಇರುತ್ತೆ, ಆದ್ರಿಂದ ಎಲ್ಲ ಎಡಗೈಯಿಂದ ಮಾಡ್ತಾರೆ. ಇನ್ನು ಅನೇಕರು ಬಲಗೈಯಿಂದ ಪ್ರಯೋಗ, ಬಲಗೈಯಲ್ಲೇ ಬರೆಯುವಂಥದ್ದು. ಏನಾದ್ರೂ ಎಸಿಬೇಕು ಅಂತ ಇಟ್ಕೊಳ್ಳಿ, ಒಂದು ಚೆಂಡಿರುತ್ತೆ, ಒಂದು ಬಾಲ್, ಅದನ್ನ ಎಸಿಬೇಕು. ಬಲಗೈಯಿಂದ ತೆಗೆದು ಚೆಂಡನ ಹಿಡಿದುಕೊಂಡು ಬಲಗೈಯಿಂದಲೇ ಎಸಿತಾರೆ. ಯಾಕೆ? ಅತ್ಯಂತ ಬಲ ಇದೆ ತಮ್ಮ ಬಲಭಾಗದಲ್ಲಿ, ಆದ್ರಿಂದ ಬಲಗೈಯನ್ನ ಪ್ರಯೋಗ ಮಾಡಿಕೊಂಡು ಚೆಂಡನ್ನು ಎಸಿತಾರೆ. ಎಷ್ಟು ದೂರ ಬೇಕು ಅಷ್ಟು ದೂರ ಎಸಿತಾರೆ ಆ ಚೆಂಡನ್ನು ಬಲಗೈಯಿಂದ. ಅದೇ ಬಲಗೈನವರು ಎಡಗೈನಿಂದ ಚೆಂಡನ್ನು ಎಸೆಯಲಿ, ಬಲಗೈನಿಂದ ಎಷ್ಟು ದೂರ ಎಸೆಯಲು ಸಾಮರ್ಥ್ಯವಿತ್ತೋ ಎಡಗೈನಿಂದ ಅಷ್ಟು ಸಾಮರ್ಥ್ಯ. ಎಡಗೈಯಿಂದ ಎಸಿತಾರೆ, ಇಲ್ಲ ಅಂತಲ್ಲ, ಆದರೆ ಬಲಗೈಯನ್ನಷ್ಟು ಬಲ ಎಡಗೈಯಲ್ಲಿ ಇರ್ಲಿಕ್ಕೆ. ನಮಗೂ ಹಾಗೆ ವೈಯಕ್ತಿಕವಾಗಿ ಹೇಳ್ತಾ ಇದ್ದೇವೆ, ನಮ್ದು ಸ್ವಲ್ಪ ಎಲ್ಲ ಬಲಗೈ. ಎಡಗೈಯಿಂದ ಮಾಡಕ್ ಹೋದ್ರೆ ಏನೋ ಆಗ್ಬಿಡುತ್ತೆ. ಈಗ ಬಲಗೈಯಿಂದ ಬರೆದು ಅಭ್ಯಾಸ ನಮಗೆ. ಎಡಗೈಲಿ ಬರೆಯೋಣ ನಾವು, ಏನ್ ನಮ್ದು ಹ್ಯಾಂಡ್ ರೈಟಿಂಗ್ ವಕ್ರವಾಗ್ಬಿಡುತ್ತೆ. ಹಸ್ತ ಲೇಖನ ಒಂಥರ ವಕ್ರ ಆಗ್ಬಿಡುತ್ತೆ. ಯಾಕೆ? ಎಡಗೈಲಿ ನಮಗೆ ಬರೀಲಿಕ್ಕೆ ಅಭ್ಯಾಸ ಇಲ್ಲ. ಬಲಗೈನಿಂದ ಚಂದ ರೀತಿಯಲ್ಲಿ ಬರೀತೇವೆ. ಸಂಸ್ಕೃತವಾಗಲಿ, ಕನ್ನಡವಾಗಲಿ, ಆಂಗ್ಲ ಭಾಷೆಯಾಗಲಿ ಅತ್ಯಂತ ಸ್ಪಷ್ಟವಾಗಿ ಬರೆಯಬಲ್ಲೆವು. ಯಾಕೆ? ಬಲಗೈಲಿ ನಮಗೆ ಬಲ, ಎಡಗೈಲಿ ನಿರ್ಬಲ, ಬಲ ಇಲ್ಲ. ಆದ್ರೆ ಅರ್ಜುನ ನೋಡಿ, ಎರಡೂ ಕೈಗಳಿಂದಲೂ ಬಾಣ ಬಿಲ್ಲು ಪ್ರಯೋಗ ಮಾಡಲೇಬೇಕು, ಆದರೆ ಎಡಗೈನಿಂದ ಬಿಲ್ಲನ್ನು ಹಿಡಿದುಕೊಂಡು ಬಲಗೈನಿಂದ ಬಾಣ ಪ್ರಯೋಗ ಮಾಡುವಷ್ಟು ಎಷ್ಟು ಕುಶಾಗ್ರನೋ ಅಷ್ಟೇ ಕುಶಾಗ್ರನು ಬಲಗೈಯಲ್ಲಿ ಬಿಲ್ಲನ್ನು ಹಿಡಿದು ಎಡಗೈಯಿಂದ ಬಾಣ ಪ್ರಯೋಗ ಮಾಡುವಿಕೆ ಅಷ್ಟೇ ನಿಪುಣ. ಬಲಗೈಯಲ್ಲಿ ಎಷ್ಟು ಬಲವಿತ್ತೋ ಅಷ್ಟೇ ಬಲ ಎಡಗೈಯಲ್ಲೂ ಸಹ. ಅಂತಹವರ ಹೆಸರು ಸವ್ಯಸಾಚಿನ್. ನೋಡಿ, ಈ ಕ್ರಿಕೆಟ್ ಆಟ ಇದೆ ನೋಡಿ, ಕ್ರಿಕೆಟ್ ಆಟ. ಕೆಲವರು ಎಡಗೈನಿಂದ ಚೆಂಡನ್ನ ಎಸಿತಾರೆ, ಬೌಲಿಂಗ್. ದೇ ಆರ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ಲೆಫ್ಟ್ ಆರ್ಮ್ ಪೇಸರ್. ಎಡಗೈಲಿಂದ ಎಸೆಯೋದು, ಅದು ವೇಗವಾಗಿ ಎಸೆಯಲಿ ಅಥವಾ ಸ್ಪಿನ್, ಚೆಂಡನ್ನ ತಿರುಚಿ ಎಸೆಯಲಿ, ಎಡಗೈಲಿಂದಲೇ. ಕೆಲವರಿಗೆ ರೈಟ್ ಆರ್ಮ್ ಸ್ಪಿನ್ನರ್, ರೈಟ್ ಆರ್ಮ್ ಪೇಸರ್, ಹೌದಲ್ಲ? ಹಾಗೆ ಬ್ಯಾಟಿಂಗ್ ಮಾಡಬೇಕಾದ್ರೆ ಬಲಗೈಲಿಂದಲೇ ಬ್ಯಾಟ್ ಮಾಡ್ತಾರೆ.
ಎಡಗೈಲಿ ಮಾಡಕ್ ಹೋದ್ರೆ ಅಲ್ಲ, ಆಗೋದಿಲ್ಲ. ಆದ್ರೆ ಕೆಲವರು ಕ್ರೀಡಾಪಟುಗಳು ಇದ್ದಾರೆ, ಎಡಗೈಯಲೆಂದೂ ಬೀಸ್ತಾರೆ, ಬಲಗೈಲೆಂದೂ ಬೀಸ್ತಾರೆ. ಅಂತಹವರ ಹೆಸರು ಸವ್ಯಸಾಚಿನ್. ವಿಚಾರ ಮಾಡಿ. ಅರ್ಜುನನು ಎಡ ಅರ್ಜುನನಿಗೆ ತನ್ನ ಎರಡೂ ಕೈಗಳು ಅತ್ಯಂತ ಬಲಯುಕ್ತವಾಗಿದ್ದವು. ಆದ್ರಿಂದ ಅವನು ಯಾವುದೇ ಕೈಯಿಂದ ಪ್ರಯೋಗ ಮಾಡಿದ್ರೂ ಕೂಡ ಅಷ್ಟೇ ಸಾಮರ್ಥ್ಯ ಇತ್ತು. ಆದ್ರಿಂದ ಅರ್ಜುನನಿಗೆ ಹೆಸರು ಸವ್ಯಸಾಚಿನ್. ಆ ರೀತಿಯಲ್ಲಿ ಸಂಬೋಧನೆ ಮಾಡ್ತಾ ಇದ್ದಾನೆ ಕೃಷ್ಣ ಅರ್ಜುನನನ್ನು. ಹೇ ಸವ್ಯಸಾಚಿನ್, ಹೇ ಅರ್ಜುನ, ತಸ್ಮಾತ್, ಆದ್ದರಿಂದ, ತ್ವಂ ಉತ್ತಿಷ್ಠ. ಏನು ಆದ್ದರಿಂದ ಅಂದ್ರೆ ನನ್ನಲ್ಲೇ ಎಲ್ಲವೂ ಕೂಡ ಲಯವಾಗ್ತಾರೆ ಕೊನೆಗೆ. ನೀನು ಯುದ್ಧ ಮಾಡದೇ ಇದ್ರೂ ಕೂಡ ಎಲ್ಲರೂ ಮಡಿಯುವರು. ಆದ್ದರಿಂದ ತ್ವಂ ಉತ್ತಿಷ್ಠ, ಹೇಳು. ನಾನು ಯುದ್ಧ ಮಾಡುವುದರಿಂದ ಕುಳಿತಿದ್ಯಲ್ಲ, ಎದ್ ನಿಲ್ಲು. ಯಶಃ ಲಭಸ್ವ, ಯುದ್ಧ ಮಾಡು, ಯಶಸ್ಸನ್ನು ಗಳಿಸು. ನಮಗೂ ನಿಮಗೂ ಹೇಳುವಂತಹ ವಾಕ್ಯ ಏನು? ಜಾಗೃತರಾಗಿರಿ, ಜೀವನವನ್ನು ಸಮರ್ಥವಾಗಿ ನಿಭಾಯಿಸಿ ಯಶಃ ಲಭಸ್ವ, ಯಶಸ್ಸನ್ನು ಗಳಿಸಿರಿ. ಸದಾ ಪುಣ್ಯ ಕರ್ಮದಲ್ಲಿ ತೊಡಗಿದ್ದು ಪುಣ್ಯ ಕರ್ಮಗಳನ್ನು ಮಾಡ್ತಾ ಯಶಸ್ಸನ್ನು ಗಳಿಸಿರಿ. ಶತ್ರುಂಜಿತ್ವ, ಶತ್ರುಗಳನ್ನು ಗೆದ್ದು ಶತ್ರುಂಜಿತ್ವ, ಶತ್ರುಗಳನ್ನು ಗೆದ್ದು ಸಮೃದ್ಧಂ ಧನ ಧಾನ್ಯ ಸಂಪನ್ನವಾದ ರಾಜ್ಯಂ ಭುಂಕ್ಷ್ವ, ರಾಜ್ಯವನ್ನು ಅನುಭವಿಸು. ಆದ್ದರಿಂದ ಹೇ ಸವ್ಯಸಾಚಿನ್, ನೀನು ಯುದ್ಧವನ್ನು ಮಾಡು, ಯಶಸ್ಸನ್ನು ಗಳಿಸು, ಧನ ಧಾನ್ಯ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು. ಏತೇ ಪೂರ್ವಂ ಏವ ಮಯಾ ನಿಹತಾಃ, ಎಲ್ಲ ಶೂರವೀರರು ಪೂರ್ವಂ ಏವ, ಮೊದಲೇ, ಮಯಾ ನಿಹತಾಃ, ನನ್ನ ಮೂಲಕವೇ ಇವರೆಲ್ಲರೂ ಹತರಾಗಿದ್ದಾರೆ. ಈಗ ನಿನ್ನ ಎದುರುಗಡೆ ಯಾರು ಜೀವಂತವಾಗಿದ್ದಾರೆ ನೋಡು, ಅವ್ರನ್ನೆಲ್ಲರನ್ನ ನಾನು ಆಗಲೇ ಹತ್ಯೆ ಮಾಡಿಯಾಗಿದೆ, ನಾಶ ಮಾಡಿಯಾಗಿದೆ. ಇವರೆಲ್ಲರೂ ಕೂಡ ಆಗ್ಲೇ ಕೊಲ್ಲಲ್ಪಟ್ಟಿದ್ದಾರೆ. ನಿನ್ನ ಎದುರುಗಡೆ ಇನ್ನೂ ಜೀವಂತವಾಗಿದ್ದಾರೆ ಇವರು. ಆದ್ರೆ ಭವಿಷ್ಯದಲ್ಲಿ ಇವರೆಲ್ಲರ ನಾಶವನ್ನು ಆಗಲೇ ಮಾಡಿಬಿಟ್ಟಿದ್ದೇನೆ. ಆದ್ರಿಂದ ಹೇ ಸವ್ಯಸಾಚಿನ್, ಹೇ ಅರ್ಜುನ, ನಿಮಿತ್ತ ಮಾತ್ರ ಏವ ಭವ. ನೀನಾದರೋ ಕೇವಲ ನಿಮಿತ್ತ ಮಾತ್ರ ಆಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ನೀನು ಯಶಸ್ಸನ್ನು ಗಳಿಸು, ಕೀರ್ತಿಯನ್ನು ಸಂಪಾದಿಸಿಕೊ, ನಿನ್ನ ಕರ್ತವ್ಯ ಕರ್ಮವನ್ನು ನೀನು ನಿಭಾಯಿಸು. ತಾತ್ಪರ್ಯ ನೋಡಿ. ಆದ್ದರಿಂದ ನೀನು ಎದ್ದು ನಿಲ್ಲು, ಶತ್ರುಗಳನ್ನು ಗೆದ್ದು ಧನ ಧಾನ್ಯ ಸಂಪನ್ನವಾದ ರಾಜ್ಯವನ್ನು ಅನುಭವಿಸು. ಈ ಎಲ್ಲ ಶೂರವೀರರನ್ನು ನಾನು ಮೊದಲೇ ಕೊಂದಿರುವೆನು. ಎಲೈ ಸವ್ಯಸಾಚಿಯೇ, ನೀನಾದರೋ ಕೇವಲ ನಿಮಿತ್ತ ಮಾತ್ರನಾಗು. ಶಾಂಕರ ಭಾಷ್ಯವನ್ನು ನೋಡೋಣ. 33ನೇ ಶ್ಲೋಕ. ಯಸ್ಮಾತ್ ಏವಂ ತಸ್ಮಾತ್ ತ್ವಂ ಉತ್ತಿಷ್ಠ, ಭೀಷ್ಮ ದ್ರೋಣ ಪ್ರಭೃತಯಃ ಅತಿರಥಾಃ ಅಜೇಯಾಃ ದೇವೈರಪಿ ಅರ್ಜುನೇನ ಜಿತಾ ಇತಿ ಯಶಃ ಅಭಸ್ವ. ಕೇವಲಂ ಪುಣ್ಯೈಃ ಹಿ ತತ್ ಪ್ರಾಪ್ಯತೆ. ಜಿತ್ವಾ ಶತ್ರೂನ್ ದುರ್ಯೋಧನ ಪ್ರಭೃತೀನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಅಸಪತ್ನಂ ಅಕಂಟಕಂ. ಮಯೈವ ಏತೆ ನಿಹತಾಃ ನಿಶ್ಚಯೇನ ಹತಾಃ ಪ್ರಾಣೈಃ ವಿಯೋಜಿತಾಃ. ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ತ್ವಂ
ಹೇ ಸವ್ಯಸಾಚಿನ್ ಸವ್ಯೇನ ವಾಮೇನಾಪಿ ಹಸ್ತೇನ ಶರಾಣಾಂ ಕ್ಷೇಪಾತ್ ಸವ್ಯಸಾಚಿ ಇತಿ ಉಚ್ಯತೆ ಅರ್ಜುನ. ಭಾಷ್ಯಾರ್ಥ ನೋಡಿ, ಹೀಗಿದೆಯಷ್ಟೇ. ಆದ್ದರಿಂದ ನೀನು ಏಳು. ಭೀಷ್ಮ ದ್ರೋಣ ಮೊದಲಾದ ಅತಿರಥರು ದೇವತೆಗಳಿಂದಲೂ ಸೋಲಿಸುವುದಕ್ಕೆ ಆಗದವರಾದರೂ ಅರ್ಜುನನು ಅವರನ್ನು ಸೋಲಿಸಿದನು ಎಂಬ ಹೆಸರುವಾಸಿಯನ್ನು ಗಳಿಸಿಕೋ. ಪುಣ್ಯವಂತರಿಗೆ ಮಾತ್ರವೇ ಆ ಹೆಸರು ಸಲ್ಲುತ್ತದೆ. ದುರ್ಯೋಧನನೇ ಮೊದಲಾದ ಶತ್ರುಗಳನ್ನು ಗೆದ್ದು ಸಮೃದ್ಧವಾದ ಶತ್ರುಗಳು ಇಲ್ಲದೆ ನಿಷ್ಕಂಟಕವಾಗಿರುವ ರಾಜ್ಯವನ್ನು ಅನುಭವಿಸು. ಇವರು ನನ್ನಿಂದಲೇ ಮೊದಲೇ ನಿಜವಾಗಿ ಹತರಾಗಿರುವರು. ನಾನೇ ಅವರನ್ನು ಪ್ರಾಣಗಳಿಂದ ಬಿಡಿಸಿರುವೆನು. ಎಲೈ ಸವ್ಯಸಾಚಿಯೇ, ನೀನು ಬರಿಯ ನಿಮಿತ್ತವಾಗಿ ಬಲಗೈಯಿಂದಲೂ ಎಡಗೈಯಿಂದಲೂ ಬಾಣಗಳನ್ನು ಬಿಡುವುದರಿಂದ ಅರ್ಜುನನನ್ನು ಸವ್ಯಸಾಚಿ ಎಂದು ಕರೆದಿದೆ. ಬಹಳ ಚಂದ ಇದೆ. ಮುಂದೆ ಭಗವಂತ ವಿವರಿಸ್ತಾನೆ ನೋಡಿ, ಯಾವ ರೀತಿಯಲ್ಲಿ ನಾನು ಅವರನ್ನ ನಾಶ ಮಾಡಿದ್ದೇನೆ ಅನ್ನುವ ವಿವರಣೆ ಮುಂದಿನ ಶ್ಲೋಕದಲ್ಲಿ. 34ನೇ ಶ್ಲೋಕ 2 ಬಾರಿ ಪಾರಾಯಣ ಒಟ್ಟು. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾ ಯುದ್ಧಸ್ಯ ಜೇತಾಸಿ ರಣೇ ಸಪತ್ನಾನ್. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾನ್ಯಾನಪಿ ಯೋಧವೀರಾನ್ ಮಯಾ ಹತಾಂಸ್ತ್ವಂ ಜಹಿಮಾ ವ್ಯಥಿಷ್ಠಾ ಯುದ್ಧಸ್ಯ ಜೇತಾಸಿ ರಣೇ ಸಪತ್ನಾನ್. ಪದ ವಿಭಾಗಗಳನ್ನು ನೋಡಿಕೊಳ್ಳಿ. ದ್ರೋಣಂಚ ಭೀಷ್ಮಂಚ ಜಯದ್ರಥಂಚ ಕರ್ಣಂ ತಥಾ ಅನ್ಯಾನ್ ಅಪಿ ಯೋಧವೀರಾ ಮಯಾ ಹತಾನ್ ತ್ವಂ ಜಹಿಮಾ ವ್ಯಥಿಷ್ಠಾ ಯುದ್ಧಸ್ವ ಜೇತಾಸಿ ರಣೇ ಸಪತ್ನಾನ್. ಅನ್ವಯಾರ್ಥ ನೋಡಿಕೊಳ್ಳಿ. ದ್ರೋಣಂ ದ್ರೋಣಾಚಾರ್ಯರು ಚ ಮತ್ತು ಭೀಷ್ಮಂ ಭೀಷ್ಮಾಚಾರ್ಯ ಚ ಮತ್ತು ಜಯದ್ರಥ ಚ ಕರ್ಣಂ ಮತ್ತು ಕರ್ಣ ತಥಾ ಹಾಗೂ ಅನ್ಯಾನಪಿ ಇನ್ನೂ ಅನೇಕ ಮಯಾ ನನ್ನ ಮೂಲಕ ಕೊಲ್ಲಲ್ಪಟ್ಟಿರುವರು ಯೋಧವೀರ ಶೂರವೀರ ಯೋಧರನ್ನು ತ್ವಂ ಜಹಿ ಮಾ ತ್ವಂ ಜಹಿ ನೀನು ಕೊಲ್ಲು ಮಾ ವ್ಯಥಿಷ್ಠಾ ಚಿಂತಿಸಬೇಡ, ನಿಸ್ಸಂದೇಹವಾಗಿ ನೀನು ರಣೇ ಸಪತ್ನಾನ್ ಜೇತಾಸಿ, ನೀನು ರಣೇ ಯುದ್ಧದಲ್ಲಿ ಸಪತ್ನಾನ್ ಸಪತ್ನಾನ್ ವೈರಿಗಳನ್ನು ಜೇತಾಸಿ ಗೆಲ್ಲುವೆ. ಆದ್ದರಿಂದ ಯುದ್ಧಸ್ವ ಯುದ್ಧ ಮಾಡು. ನೋಡಿ, ಯಾವಾಗ ಅರ್ಜುನ ಯುದ್ಧ ಮಾಡೋದ್ರಿಂದ ಕುಳಿತ ಆವಾಗಿನಿಂದ ಉಪದೇಶ ಆರಂಭವಾಗಿದ್ದು ಈವಾಗಲೂ ಕೂಡ 11 ಅಧ್ಯಾಯಗಳ ನಂತರವೂ ಕೂಡ ಭಗವಂತನ ಒಂದೇ ಒಂದು ಮತ, ಯುದ್ಧ ಮಾಡು ಯುದ್ಧ ಮಾಡು ಯುದ್ಧ ಮಾಡು. ಅರ್ಜುನನಿಗೆ ಯುದ್ಧ ಮಾಡು ಅಂತ ಹೇಳಿದ್ದು ನಮಗೆ ನಿಮಗೆ ಬದುಕು 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 ಜೀವಿಸು, ಬದುಕನ್ನು ಸಾರ್ಥಕಪಡಿಸಿಕೋ. ವಿಚಾರ ಮಾಡಿ.
ನಮಗೆ ಈ ಶರೀರ ಕೊಟ್ಟಿರುವುದು ಬದುಕಲಿಕ್ಕೋಸ್ಕರವಾಗಿ. ಆ ಆತ್ಮ ಸ್ವರೂಪವನ್ನು ಕಂಡುಕೊಂಡು ಜನ್ಮದ ಸಾಫಲ್ಯವನ್ನು ಪಡೆಯುವುದಕ್ಕಾಗಿ ಏನೇನೋ ಕಗ್ಗಂಟು ಮಾಡಿಕೊಂಡು ನನಗೆ ಜೀವನವೇ ಬೇಡ, ನಾನು ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತೇನೆ ಅಂತ ಹೇಳಿಯಾಗಬೇಡ. ಯುದ್ಧ ಮಾಡು, ಬದುಕು, ಜೀವಿಸು, ಪಲಾಯನವಾದ ಬೇಡ, ಎದುರಿಸು, ಗೆಲ್ಲು, ಯಶಸ್ಸು ಕೀರ್ತಿಯನ್ನು ಪ್ರಾಪ್ತಿ ಮಾಡಿಕೊ. ತಾತ್ಪರ್ಯ ನೋಡಿ, ದ್ರೋಣಾಚಾರ್ಯ, ಪಿತಾಮಹ ಭೀಷ್ಮರು, ಹಾಗೆಯೇ ಜಯದ್ರಥ, ಕರ್ಣ ಮತ್ತು ಇನ್ನು ಅನೇಕರನ್ನು ನಾನು ಆಗಲೇ ಕೊಂದಿರುವೆನು. ಆ ಶೂರ ವೀರರನ್ನು ನೀನು ಕೊಂದು ಬಿಡು, ಹೆದರಬೇಡ. ಯುದ್ಧದಲ್ಲಿ ಖಂಡಿತವಾಗಿ ನೀನು ಶತ್ರುಗಳನ್ನು ಗೆಲ್ಲುವೆ. ಅದಕ್ಕಾಗಿ ಯುದ್ಧ ಮಾಡು. ವಿಚಾರ ಮಾಡು. ಯಾವುದು ಸುಮ್ಮನೆ ಹಾಗೆ ಬಿಟ್ಟಿ ಸಿಗುವುದಿಲ್ಲ. ನೀನು ನಿನ್ನ ಕರ್ತವ್ಯ ಕರ್ಮವನ್ನು ಮಾಡು, ಫಲವನ್ನು ಉಪಭುಂಜಿಸು. ನೋಡಿ ಭಾಷ್ಯವನ್ನು, 34ನೇ ಶ್ಲೋಕ ಭಾಷ್ಯ. ದ್ರೋಣಂಚ ಏಷು ಏಷು ಯೋಧೇಶು ಅರ್ಜುನಸ್ಯ ಆಶಂಕಾ ತಾಂ ಸ್ಥಾನ್ ವ್ಯಾಪಾದಿಶತಿ ಭಗವಾನ್ ಮಯಾ ಹತಾನ್ ಇತಿ. ತತ್ರ ದ್ರೋಣ ಭೀಷ್ಮಯೋಃ ತಾವತ್ ಪ್ರಸಿದ್ಧಂ ಆಶಂಕಾ ಕಾರಣಂ. ದ್ರೋಣಃ ಧನುರ್ವೇದಾಚಾರ್ಯಃ ದಿವ್ಯಾಸ್ತ್ರ ಸಂಪನ್ನಃ ಆತ್ಮನಶ್ಚ ವಿಶೇಷತಃ ಗುರುಃ ಗರಿಷ್ಠಃ. ಭೀಷ್ಮಃ ಸ್ವಚ್ಛಂದ ಮೃತ್ಯುಃ. ನೋಡಿ, ಇಚ್ಛಾಮರಣಿ ಭೀಷ್ಮ, ಸ್ವಚ್ಛಂದ ಮೃತ್ಯುಃ, ದಿವ್ಯಾಸ್ತ್ರ ಸಂಪನ್ನಶ್ಚ ಪರಶುರಾಮೇಣ ದ್ವಂದ್ವಯುದ್ಧಂ ಅಗಮತ್ ನ ಚ ಪರಾಜಿತಃ. ತಥಾ ಜಯದ್ರಥಃ ಯಸ್ಯ ಪಿತಾ ತಪಃ ಚರತಿ ಮಮ ಪುತ್ರಸ್ಯ ಶಿರಃ ಭೂಮೌ ಪಾತಯಿಷ್ಯತಿ ಯಃ ತಸ್ಯಾಪಿ ಶಿರಃ ಪತಿಷ್ಯತಿ ಇತಿ. ಕರ್ಣೋಪಿ ವಾಸವದತ್ತಯ ಅಮೋಘಯ ಶಕ್ತಿಯ ಸಂಪನ್ನಃ ಸೂರ್ಯಪುತ್ರಃ ಅಯಂ ಕಾನೀನಃ. ಇಷ್ಟು ಚೆನ್ನಾಗಿದೆ ನೋಡಿ. ಹೇಳುವ, ಅತಃ ತನ್ನಾಮ್ಯೈವ ನಿರ್ದೇಶಃ ಮಯಾ ಹತಾನ್ ತ್ವಂ ಜಹಿ ನಿಮಿತ್ತ ಮಾತ್ರೇಣ ಮಾ ವ್ಯಥಿಷ್ಠಾಃ. ಏಭ್ಯಃ ಭಯಂ ಮಾ ಕಾರ್ಷೀಃ ಯುದ್ಧಸ್ವ. ಚೇತಾಸಿ ದುರ್ಯೋಧನ ಪ್ರಭೃತೀನ್ ರಣೇ ಯುದ್ಧೇ ಸಪತ್ನಾ ಶತ್ರು. ಎಷ್ಟು ಚಂದ ಇದೆ ನೋಡಿ ಆಚಾರ್ಯ ಶಂಕರರ ಭಾಷ್ಯ. ಈ ಭಾಷ್ಯ ಇಲ್ಲದೆ ಹೋಗಿದ್ರೆ ಬಹುಶಃ ನಮಗೆ ಈ ಗೂಢಾರ್ಥಗಳು ತಿಳಿದುಕೊಳ್ಳಲು ಸಾಧ್ಯವೇ ಆಗ್ತಿರಲಿಲ್ವೋ ಏನು. ಆಚಾರ್ಯ ಶಂಕರರು ನಮ್ಮ ಮೇಲೆ ಅತ್ಯಂತ ಅನುಗ್ರಹವನ್ನ ಮಾಡಿದ್ದಾರೆ ನೋಡಿ. ಒಬ್ಬೊಬ್ಬರೇ ಹೆಸರನ್ನು ಹೇಳಿ ಅರ್ಜುನನ ಶಂಕೆಯನ್ನು ದೂರ ಮಾಡ್ತಾ ಇದ್ದಾನೆ ಭಗವಂತ. ದ್ರೋಣನನ್ನು ಹೇಗೆ ಕೊಲ್ಲಲಿಲ್ಲ ನಾನು ಗುರುಗಳು, ಭೀಷ್ಮರನ್ನು ಹೇಗೆ ಕೊಲ್ಲಲಿಲ್ಲ ನಾನು, ಅವರು ನಮ್ಮ ತಾತ, ನಮ್ಮ ಪಿತಾಮಹ ಅಂತೆಲ್ಲ ಅರ್ಜುನನಿಗಿತ್ತು. ಈಗ ಒಬ್ಬೊಬ್ಬರ ಹೆಸರನ್ನು ಹೇಳಿ ನೋಡಿ ಆಚಾರ್ಯ ಶಂಕರರು ಆ ಗೂಢಾರ್ಥವನ್ನು ತಿಳಿಸ್ತಾ ಇದ್ದಾರೆ. ಭಗವಂತನು ಅರ್ಜುನನನ್ನು ಸಂತೈಸುವಂತಹ ರೀತಿಯನ್ನು ನೋಡಿ. ದ್ರೋಣನನ್ನು ಎಂದು ಮುಂತಾಗಿ ಯಾವ ಯಾವ ಕಲಿಗಳ ವಿಷಯದಲ್ಲಿ ಅರ್ಜುನನಿಗೆ ನಾನು ಇವರನ್ನು ಗೆದ್ದೇನೋ ಇಲ್ಲವೋ ಎಂಬ ಆಶಂಕೆಯುಂಟಾಗುತ್ತೋ ಅವರವರನ್ನು ಭಗವಂತನು ನನ್ನಿಂದ ಹತರಾದವರನ್ನು ನೀನು ಕೊಲ್ಲು ಎಂದು ಹೇಳಿರುತ್ತಾನೆ. ಇವರಲ್ಲಿ ದ್ರೋಣ ಭೀಷ್ಮರ ವಿಷಯದಲ್ಲಂತೂ ಆಶಂಕೆಯುಂಟಾಗಲು ಕಾರಣವು ಗೊತ್ತೇ ಇದೆ. ಹೇಗೆಂದರೆ ದ್ರೋಣನು ಧನುರ್ವೇದದ ಆಚಾರ್ಯನು, ದಿವ್ಯಾಸ್ತ್ರಗಳ ಸಂಪತ್ತು ಉಳ್ಳವನು ಮತ್ತು ತನಗೆ ವಿಶೇಷವಾಗಿ ಹೆಚ್ಚಿನ ಗುರುವಾಗಿರುತ್ತಾನೆ. ಹೌದಲ್ಲ? ಅರ್ಜುನನ ಗುರು ದ್ರೋಣಾಚಾರ್ಯರು. ಗುರುವಂಶಕ್ಕೆ ಸಂಪೂರ್ಣ ಆಚಾರ್ಯರು ದ್ರೋಣರು, ಕೌರವರಾಗಿರಲಿ ಅಥವಾ ಪಾಂಡವರೇ ಆಗಿರಲಿ, ಇಬ್ಬರಿಗೂ ಕೂಡ ಗುರುಗಳು
ದ್ರೋಣಾಚಾರ್ಯರು. ಆದರೆ ಈಗ ವಿರೋಧ ಪಕ್ಷದಲ್ಲಿ ನಿಂತಿದ್ದಾರೆ. ಯಾಕೆಂದ್ರೆ ಉಪ್ಪುಂಡ ಮನೆಗೆ ಎರಡು ಬಗೆಯಬಾರದು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ದ್ರೋಣಾಚಾರ್ಯರು ದುರ್ಯೋಧನನ ಪಕ್ಷದಲ್ಲಿ ಇದ್ದಾರೆ. ಇರಲಿ. ಮತ್ತು ತನಗೆ ವಿಶೇಷವಾದ ಹೆಚ್ಚಿನ ಗುರುವಾಗಿರುತ್ತಾನೆ ದ್ರೋಣಾಚಾರ್ಯರು. ಭೀಷ್ಮನು ಇನ್ನು ಅವರ ವಿಶೇಷ ಕೇಳಬೇಕೆ? ಸ್ವಚ್ಛಂದ ಮೃತ್ಯು, ಸ್ವಚ್ಛಂದ ಮೃತ್ಯು, ಸ್ವೇಚ್ಛೆಯ ಮರಣ ಉಳ್ಳವನು, ದಿವ್ಯಾಸ್ತ್ರಗಳ ಸಂಪತ್ತು ಉಳ್ಳವನು, ಪರಶುರಾಮನೊಡನೆ ದ್ವಂದ್ವ ಯುದ್ಧವನ್ನು ಮಾಡಿದಾಗಲೂ ಭೀಷ್ಮ ಸೋಲಲಿಲ್ಲ. ಹೌದಲ್ಲ? ಭೀಷ್ಮನಿಗೆ ತಂದೆಯಾದ ಶಂತನುವಿನಿಂದ ಸ್ವೇಚ್ಛಾಮರಣದ ವರವು ಬಂದಿತು. ಹೌದಲ್ಲ? ಕಾಶಿರಾಜನ ಹೆಣ್ಣು ಮಕ್ಕಳು ಮೂವರನ್ನು ಅಪಹರಿಸಿ ಸಾಲ್ವನನ್ನು ಸೋಲಿಸಿದ ಬಳಿಕ ಅಂಬಾ ಎಂಬಾಕೆಯ ನಿಮಿತ್ತವಾಗಿ ಅವನಿಗೆ ಪರಶುರಾಮನೊಡನೆ ಯುದ್ಧವಾಯಿತು. ಆಗ ಗೆದ್ದು ಅಂಬೆಯನ್ನು ರಾಜ್ಯಕ್ಕೆ ತಂದವ ಭೀಷ್ಮ. ಇರಲಿ. ಇದರಂತೆ ಜಯದ್ರಥನು, ಇನ್ನು ಜಯದ್ರಥನ ವಿಶೇಷ ಕೇಳಬೇಕಾ? ಅವರ ಜಯದ್ರಥನ ಬದಲು ಅವರ ತಂದೆಯ ವಿಶೇಷತೆಯನ್ನು ಹೇಳಬೇಕಾಗಿದೆ. ಸಿಂಧು ದೇಶದ ರಾಜನಾದ ವೃದ್ಧ ಕ್ಷತ್ರ ಎಂಬವನ ಮಗನು ಜಯದ್ರಥನು. ಜಯದ್ರಥನ ತಂದೆ ವೃದ್ಧ ಕ್ಷತ್ರ. ಧೃತರಾಷ್ಟ್ರನ ಮಗಳಾದ ದುಶ್ಶಲೆಯ ಗಂಡನು. ಏಕೈಕ ಅಳಿಯ ಯಾರು? ಜಯದ್ರಥ. ಧೃತರಾಷ್ಟ್ರನಿಗೆ ಗಾಂಧಾರಿಗೆ ಒಬ್ಬನೇ ಒಬ್ಬ ಅಳಿಯ, ಅವನೇ ಜಯದ್ರಥ, ವೃದ್ಧ ಕ್ಷತ್ರನ ಮಗ. ದುಶ್ಶಲೆ ಏಕೈಕ ಸಹೋದರಿ. ಕೌರವರಿಗೆಲ್ಲ ಏಕೈಕ ಸಹೋದರಿ ದುಶ್ಶಲೆ. ಅವಳನ್ನು ವರಿಸಿದವನು ಜಯದ್ರಥನು. ದ್ರೌಪದಿಯನ್ನು ವನದಲ್ಲಿ ಅಪಹರಿಸಿದ ನಿಮಿತ್ತದಿಂದ ಅಪಮಾನಿತನಾಗಿ ತಪಸ್ಸು ಮಾಡಿ ಅರ್ಜುನನನ್ನು ಬಿಟ್ಟು ಮಿಕ್ಕ ಪಾಂಡವರನ್ನೆಲ್ಲ ಒಂದು ಸಲ ಗೆಲ್ಲುವ ವರವನ್ನು ರುದ್ರನಿಂದ ಪಡೆದುಕೊಂಡಿದ್ದನು ಈ ಜಯದ್ರಥ. ಮುಂದೆ ಇವನ ತಲೆಯನ್ನು ಅರ್ಜುನನು ಕಡಿದು ಸಂಧ್ಯಾನುಷ್ಠಾನ ಮಾಡುತ್ತಿದ್ದ ವೃದ್ಧ ಕ್ಷತ್ರನ ಕೈಯಲ್ಲಿ ಬೀಳುವಂತೆ ಮಾಡಲು ಅದನ್ನು ನೆಲದ ಮೇಲೆ ಬಿಸುಟಿದ್ದರಿಂದ ಅವನ ತಲೆ ಒಡೆದು ಬಿತ್ತು. ನೋಡಿ, ವೃದ್ಧ ಕ್ಷತ್ರ ತಪಸ್ಸನ್ನು ಮಾಡ್ತಾ ಇದ್ದ. ಆಗ ಅವನು ಏನು ಕೇಳ್ಕೊಂಡಿದ್ದು ಅಂತ ಹೇಳಿದ್ರೆ, ನನ್ನ ಮಗ ಜಯದ್ರಥ ವಧೆ ಆಗಬಾರದು, ಹತನಾಗಬಾರದು. ಒಂದ್ ವೇಳೆ ಯಾರಾದ್ರೂ ಜಯದ್ರಥ ತಲೆಯನ್ನು ಉರುಳಿಸಿದರೆ, ಜಯದ್ರಥನ ತಲೆಯನ್ನು ಉರುಳಿಸಿದರೆ, ಯಾವಾಗ ಆ ಜಯದ್ರಥನ ತಲೆ ಕೆಳಗೆ ಬೀಳುತ್ತೋ, ಯಾರು ಬೀಳಿಸ್ತಾರೋ, ಯಾರು ಜಯದ್ರಥನನ್ನು ಕೊಲ್ತಾರೋ ಅವರ ತಲೆ 1000 ಹೋಳಾಗುವುದು. ನೋಡಿ, ಆದ್ರಿಂದ ಜಯದ್ರಥ ಒಂದು ರೀತಿ ಯಾರೂ ಕೂಡ ಅವನನ್ನು ಜಯಿಸಲು ಸಾಧ್ಯವೇ ಇಲ್ಲ. ಯಾಕೆ? ಅವನನ್ನು ಹತ್ಯೆ ಮಾಡಿದ್ರೆ ಇವರೇ ಹತ್ಯೆ ಆಗ್ಬಿಡ್ತಾರೆ. ಹೌದಲ್ಲ? ಆದ್ರಿಂದ ಅಂತಹ ವಿಶೇಷತೆ ಉಳ್ಳವ ಜಯದ್ರಥ. ಅರ್ಜುನ, ಯೋಚನೆ ಮಾಡಬೇಡ, ನಾನಾಗಲೇ ಎಲ್ಲರನ್ನು ಕೂಡ ಹತ್ಯೆ ಮಾಡಿ ಆಗಿದೆ. ಅಭಿಮನ್ಯುವಿನ ಹತ್ಯೆ ಆಗತ್ತೆ. ಜಯದ್ರಥನ ಮುಂದಾಳುತ್ವದಲ್ಲಿ ಅಭಿಮನ್ಯುವಿನ ಹತ್ಯೆ ಆಗತ್ತೆ. ಎಲ್ಲ ಗಹಗಹಿಸಿ ನಗ್ತಾ ಇರ್ತಾರೆ. ಅಭಿಮನ್ಯು ಹತನಾದ. ಅರ್ಜುನ ಶಪಥ ಮಾಡ್ತಾನೆ, ನನ್ನ ಮಗನನ್ನು ಕೊಂದ ಜಯದ್ರಥನನ್ನು ನಾಳೆ ಸಂಜೆಯ ಸೂರ್ಯಾಸ್ತಮದ ಒಳಗೆ ನಾನು ಜಯದ್ರಥನನ್ನು ಕೊಲ್ಲದೆ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡುವೆನು. ಶಪಥ ಮಾಡ್ಬಿಡ್ತಾನೆ. ಕೃಷ್ಣನ್ ಕೇಳಲೇ ಇಲ್ಲ, ಇವನೇ ತನ್ನ ಮಗನ ಹತ್ಯೆ ಆದ್ದರಿಂದ ಆ ದುಃಖದಲ್ಲಿ, ಶೋಕದಲ್ಲಿ ಶಪಥ ಮಾಡಿಬಿಡ್ತಾನೆ ಅರ್ಜುನ. ನಂತರ ಕೃಷ್ಣನ ಒಂದು
ಚಾಣಾಕ್ಷತನದಿಂದಾಗಿ ಜಯದ್ರಥನ ಹತ್ಯೆ ಆಗುತ್ತೆ. ಅದರಲ್ಲಿ ನಿಮಗೆ ಕಥೆ ಗೊತ್ತಿದೆ. ಆದ್ರೆ ಜಯದ್ರಥನ ಶಿರವನ್ನು ಅರ್ಜುನ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಎಂತಹ ಕುಶಲತೆಯಿಂದ ಬಾಣ ಪ್ರಯೋಗ ಮಾಡ್ತಾನೆ ಅಂತ ಹೇಳಿದ್ರೆ, ಕೃಷ್ಣನ ಸಲಹೆಯಿಂದ ಅರ್ಜುನನು ಬಾಣ ಬಿಟ್ಟು ಜಯದ್ರಥನ ತಲೆ ತನ್ನ ತಂದೆ ವೃದ್ಧ ಕ್ಷತ್ರನ ತೊಡೆಯ ಮೇಲೆಯೇ ಬೀಳಬೇಕು, ಆ ರೀತಿಯಲ್ಲಿ ಬಾಣ ಪ್ರಯೋಗವನ್ನು ಮಾಡ್ತಾನೆ ಅರ್ಜುನ. ಅವನು ತಪಸ್ ಮಾಡ್ತಾ ಕುಳಿತಿರ್ತಾನೆ ವೃದ್ಧ ಕ್ಷತ್ರ. ಯಾವುದೋ ಒಂದು ತಲೆ ತೊಡೆ ಮೇಲೆ ಬಿದ್ದಾಗ ಅವನು ತಕ್ಷಣ ಕಣ್ಣು ತೆರೆದು ಎದ್ದು ನಿಂತ್ಕೊಡ್ತಾನೆ. ಎದ್ದು ನಿಂತ್ಕೊಂಡಾಗ ತನ್ನ ಮಗನ ಶಿರವೇ ತನ್ನ ತೊಡೆ ಮೇಲೆ ಇತ್ತು. ಅದು ಕೆಳಕ್ಕೆ ಬಿದ್ದಾಗ ನೆಲಕ್ಕೆ ಸ್ಪರ್ಶವಾಯಿತು. ಸ್ಪರ್ಶವಾದ ಕೂಡಲೇ ಯಾರು ಬೀಳಿಸಿದರೋ ಅವರ ಹತ್ಯೆ ಆಗಬೇಕು ಅನ್ನುವಂಥದ್ದೇ ವೃದ್ಧ ಕ್ಷತ್ರನ ವರ. ಯಾವಾಗ ಅವನೇ ತನ್ನ ಮಗನ ಶಿರವನ್ನು ಕೆಳಗೆ ಬೀಳಿಸಿದನೋ, ವೃದ್ಧ ಕ್ಷತ್ರನ ಶರೀರ 1000 ಹೋಳಾಯಿತು. ನೋಡಿ, ಈ ರೀತಿಯಲ್ಲಿ ಒಬ್ಬೊಬ್ಬರದು ಒಂದೊಂದು ವಿಶೇಷತೆ. ದ್ರೋಣ, ಭೀಷ್ಮ, ಜಯದ್ರಥ, ಕರ್ಣ, ಅವನದು ವಿಶೇಷತೆ ಇದೆ. ಇರಲಿ, ಇಂತಹ ಎಲ್ಲ ವಿಶೇಷತೆಗಳನ್ನು ಬದಿಗಿಟ್ಟು, ಹೇ ಅರ್ಜುನ, ಯುದ್ಧ ಮಾಡು, ನಾನಾಗಲೇ ಅವರನ್ನು ಕೊಂದಿದ್ದೇನೆ ಅನ್ನುವಂಥದ್ದು ಭಗವಂತನ ಒಂದು ವಿಶ್ವಾಸ. ಅದನ್ನು ಅರ್ಜುನನಿಗೆ ಹೇಳಿದನು. ಭಾಷ್ಯಾರ್ಥವನ್ನು ಸಂಪೂರ್ಣಗೊಳಿಸೋಣ. ಇದರಂತೆ ಜಯದ್ರಥನು ಅವನ ತಂದೆಯು ತನ್ನ ಮಗನ ತಲೆಯನ್ನು ಯಾರು ನೆಲದ ಮೇಲಕ್ಕೆ ಬೀಳಿಸುವನೋ ಅವನ ತಲೆಯು ಬೀಳಲಿ ಎಂದು ತಪಸ್ಸು ಮಾಡುತ್ತಿರುವನು. ಈ ಕರ್ಣನೂ ಕೂಡ ಇಂದ್ರನು ಇತ್ತಿರುವ ಅಮೋಘವಾದ ಶಕ್ತಿಯಿಂದ ಒಡುಗೂಡಿ ಕನ್ಯೆಯ ದೆಸೆಯಿಂದ ಹುಟ್ಟಿದ ಸೂರ್ಯಪುತ್ರನು. ಆದ್ದರಿಂದ ಅವರ ಹೆಸರಿನಿಂದಲೇ ಇವರನ್ನು ಹೇಳಿದೆ. ಇವರೇ ಮೊದಲಾದವರು ನನ್ನಿಂದ ಹತರಾಗಿರುವರು. ಅವರನ್ನೇ ನೀನು ನಿಮಿತ್ತ ಮಾತ್ರವಾಗಿ ಕೊಲ್ಲು, ವ್ಯಥೆ ಪಡೆದಿರು, ಅವರಿಂದ ಹೆದರಿಕೆಯನ್ನು ಮಾಡಿಕೊಳ್ಳದಿರು, ಯುದ್ಧ ಮಾಡು. ಯುದ್ಧದಲ್ಲಿ ದುರ್ಯೋಧನನೇ ಮೊದಲಾದ ಸಪತ್ನರನ್ನು, ವೈರಿಗಳನ್ನು, ಶತ್ರುಗಳನ್ನು ನೀನು ಖಂಡಿತವಾಗಿಯೂ ಗೆಲ್ಲುವೆ. ಈ ವಿಚಾರವಾಗಿ ಇನ್ನೂ ಕೂಡ ಹೆಚ್ಚಿನ ಅಂಶ ಇದೆ. ಅದನ್ನು ನಾವು ಮುಂದಿನ ವಾರ ಭೇಟಿಯಾದಾಗ ಅಧ್ಯಯನ ಮಾಡೋಣ, ವಿಚಾರ ಮಾಡೋಣ. ಸಮಯ ಮೀರಿದೆ. ಶಾಂತಿ ಮಂತ್ರವನ್ನು ಹೇಳಿ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮುಂದಿನ ಶುಕ್ರವಾರ ಹಾಗೂ ಶನಿವಾರ ಗೌರಿ ಗಣೇಶ ಹಬ್ಬ. ಎಲ್ಲರೂ ಕೂಡ ವ್ರತವನ್ನು ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆಚರಿಸಿರಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್.